ಬಟ್ ಇವತ್ತು ಆ ಯುವಕರು ಸಾಕಷ್ಟು ದಾರಿ ತಪ್ಪಿದ್ದಾರೆ. ಬಟ್ ನಿಜವಾಗ್ಲೂ ಯಾಕಂದ್ರೆ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬಹುದು. ಇವತ್ತಿನ ಯುವಕರ ಬಗ್ಗೆ ಕೂಡ ನಮ್ಮ ವಾಣಿಜ್ಯ ಮಂಡಳಿ ಕೂಡ ಒಂದು ಯಾಕಂದ್ರೆ ಅವರು ಸರಿ ದಾರಿ ತರುವ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡಬೇಕಾಗ್ತದೆ. ಬರೀ ಚಿತ್ರೋದ್ಯಮನೇ ಅಲ್ಲ, ನಾವು ಚಿತ್ರೋದ್ಯಮ ನಮ್ಮ ಯಾಕಂದ್ರೆ ಒಂದು ಸರ್ಕಾರ ಏನಿದೆ ನಮ್ಗೆ ಇಡೀ ಜನಕ್ಕೆ ಕೂಡ ವಾಣಿಜ್ಯ ಮಂಡಳಿಯಿಂದ ಒಂದು ಕೇಂದ್ರ ಬಿಂದು. ಯಾಕಂದ್ರೆ ನಮ್ಗೆ ಕೂಡ ಇವತ್ತಿನ ಯುವಕರಲ್ಲಿ ಒಳ್ಳೆ ದಾರಿಗೆ ತರುವ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ನಮ್ಮ ವಾಣಿಜ್ಯ ಮಂಡಳಿಗೆ ನಮ್ಮ ಅಧ್ಯಕ್ಷ ಅಂತ ನರಸಿಂಹ ಅವರಿಗೆ ಮನವಿ ಮಾಡಿದ್ದೇನೆ. ಯಾಕಂದರೆ ಒಂದು ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಮತ್ತು ನಮ್ಮ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಯಾಕಂದರೆ ನಮ್ಮ ಹೆಣ್ಮಗು ರಮ್ಯಾ ಕೊಟ್ಟಿರ್ತಕ್ಕಂಥ ಒಂದು ದೂರಿಗೆ ಸ್ಪಂದಿಸಿ ಖಂಡಿತವಾಗ್ಲೂ ಇದೊಂದು ತುಂಬ ಸಿವಿಯರಾಗಿ ಆ್ಯಕ್ಷನ್ ತೊಗೊಳ್ಬೇಕಾಗ್ತದೆ. ಯಾಕೆ ಇಲ್ಲ ಅಂದರೆ ಇದು ಇವಾಗ ಹಿಂಗೆ ಬಿಟ್ಟರೆ ಖಂಡಿತವಾಗ್ಲೂ ಭಾಳ ದೊಡ್ಡ ಮಟ್ಟಕ್ಕೆ ಸಮಾಜ ಹಾಳಾಗುತ್ತೆ. ಸಮಾಜ ಒಳ್ಳೆ ದಾರಿ ತರುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈ ಒಂದು ವಿಚಾರವಾಗಿ ಕೈ ಜೋಡಿಸ್ಬೇಕಾಗ್ತದೆ. ನಾವು ನಮ್ಮ ಅಧ್ಯಕ್ಷ ಅಂತ ನರಸಿಂಹರವರ ನೇತೃತ್ವದಲ್ಲಿ ಇನ್ನೇನು ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸ್ಪಂದಿಸುವಂತೆ ನಾವು ಕೇಳ್ಕೊತಾ ಇದ್ದೀವಿ. ಸರ್, ಕಲಾವಿದರ ಸಂಘ ಆ್ಯಕ್ಚುಲಿ ಇವತ್ತು ವಾಣಿಜ್ಯ ಮಂಡಳಿ ನಮ್ಮ ಅಧ್ಯಕ್ಷರಿಗೆ ಭೇಟಿ ಯಾಕಂದ್ರೆ ಮೊದಲು ಮಾತೃ ಸಂಸ್ಥೆಗೆ ನಾವು ಗೌರವ ನಾವು ಅಧ್ಯಕ್ಷ ಕೊಟ್ಟಿದ್ದೇನೆ. ನಾನು ಕಲಾವಿದರ ಸಂಘದ ಕಾರ್ಯದರ್ಶಿಗಳಂತ ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ದೂರವಾಣಿ ಮುಖಾಂತರ ಮಾತಾಡಿದೆ. ಅವರು ಕೂಡ ಇದು ತುಂಬಾ ಬೇಸರ ವ್ಯಕ್ತಪಡಿಸಿದರು. ಯಾಕಂದರೆ ಈ ಒಂದು ಇವತ್ತಿನ ಯುವಕರು ಸೇಮ್ ಇವಾಗ ನಾನೇನು ಹೇಳಿದೆ, ಇವತ್ತಿನ ಯುವಕರು ತುಂಬ ಒಂದು ಕಡೆಗಡ್ಡ ಒಳ್ಳೆ ತಂದಲ್ಲಿ ದಾರಿ ತರೋ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡಬೇಕು ಅಂತೇಳಿ ಹೇಳಿದರು. ಅವರು ಕೂಡ ನಾಳೆ ಹೊರಗಡೆ ಇದ್ದಾರೆ, ನಾಳೆ 11 ಗಂಟೆಗೆ ಬರ್ತಾರೆ. ಅವ್ರನ್ನ ಭೇಟಿ ಮಾಡಿ ಅವರು ಕೂಡ ಕಲಾವಿದ ಸಂಘದ ಕಾರ್ಯದರ್ಶಿಗಳಂತ ರಾಕ್ಲೈನ್ ವೆಂಕಟೇಶ್ ಅವ್ರು ಕೂಡ ನಾನು ನಾಳೆ ಮನವಿ ಮಾಡ್ತಾ ಇದ್ದೀನಿ. ಕಲಾವಿದರ ಸಂಘ, ನಮ್ಮ ವಾಣಿಜ್ಯ ಮಂಡಳಿ ಎಲ್ಲರೂ ಒಂದು ಕೈ ಜೋಡಿಸಿ ಸರ್ಕಾರಕ್ಕೆ ಮನವಿ ಮಾಡಿ ಈ ಒಂದು ಕೇಸಲ್ಲಿ ಯಾಕಂದರೆ ಇದು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇವತ್ತೇನು 43 ಜನ FIR ಹಾಕಿದ್ದಾರೆ, ಅವ್ರಿಗೇನಾಗುತ್ತೋ ಅಟ್ಲೀಸ್ಟ್ ಆ ಮುಂದೆ ಯಾಕಂದರೆ ನೋಡಿ ಇವತ್ತು 43 ಜನ ಸುಮ್ಮನೆ ಎಲ್ಲೋ ಕುಂತಿದ್ದವರು ಮೆಸೇಜ್ ಮಾಡ್ತಾರೆ. ಇವತ್ತು ಅವ್ರ ತಂದೆ ತಾಯಿ ಏನು ತಪ್ಪು ಮಾಡಿದರು, ಅವ್ರ ಮನೆ ಅಕ್ಕ ತಂಗಿರು ಏನು ತಪ್ಪು ಮಾಡಿದರು, ಇವತ್ತು ಯಾರೋ ಒಬ್ಬ ಮಾಡಿದ್ದಕ್ಕೆ ಅವ್ರ ಮನೆಯವರೆಲ್ಲ ಅನುಭವಿಸೋಂಥ ಪರಿಸ್ಥಿತಿ ತರ್ತಾ ಇದ್ದಾರೆ ಯುವಕರು. ಆದರೆ ಈ ಯುವಕರು ಇವತ್ತಿನ ನಾವೇನು ಉದ್ಯಮ ಒಂದು ಒಳ್ಳೆ ಸರ್ಕಾರ ಮುಖಾಂತರ ಏನು ಒಳ್ಳೆ ಮೆಸೇಜ್ ಕೊಡ್ತೀವಿ. ಯಾಕಂದರೆ ಇದು ಅಂತ್ಯ ಆಗಲೇಬೇಕು. ನಾಳೆ ದಿನ ಯಾವುದೇ ಯುವಕರಾಗಲಿ ಯಾಕಂದ್ರೆ ಎಷ್ಟೋ ಜನ ಬರೀ ನಟಿಯರಿಗೆಲ್ಲ ಎಷ್ಟೋ ಜನ ಎಕ್ಸಾಂಪಲ್ ಈ ಉಮಾಪತಿ ಗೌಡ ಅವರು ಕೂಡ ಎಂತೆಂಥ ಕೆಟ್ಟ ಮೆಸೇಜ್ ಕಳಿಸಿದ್ದಾರೆ. ಅವರೇ ನೋಡೋಕ್ಕಾಗಲ್ಲ, ಅವರೇ ಓದ್ಲಿಕ್ಕಾಗಲ್ಲ, ಅವ್ರ ಮನೆಯವ್ರಿಗೆಲ್ಲ ಹೇಳ್ತಿದ್ದಾರೆ. ಎಷ್ಟು ನೋವಾಗುತ್ತೆ. ಅದೇ ಒಂದು ಹೆಣ್ಣು ಮಗುವಿಗೆ ಕಳಿಸಿದ್ದಾರೆ. ಆ ಹೆಣ್ಮಗು ಎಷ್ಟು ನೊಂದಿರಲ್ಲ, ಬೆಂದಿರಲ್ಲ ಹೇಳಿ. ಸಾಕಷ್ಟು ಈ ಥರ ಒಂದು ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ದೇನೆ ನಾವು ನಮ್ಮ ಉದ್ಯಮ ಬರೀ ನಮ್ಮ ಚಿತ್ರಗಳು, ನಮ್ಮ ಥಿಯೇಟ್ರು, ಡಿಸ್ಟ್ರಿಬ್ಯೂಟ್ರು ಅಲ್ಲದೆ ಸಾಮಾಜಿಕ ಕಳಕಳಿ ಕೂಡ ನಮ್ಮ ವಾಣಿಜ್ಯ ಮಂಡಳಿಗಿದೆ. ಆ ಒಂದು ಈ ಇಂದಿನ ಯುವಕರನ್ನ ಒಳ್ಳೆ ದಾರಿಗೆ ತರೋ ನಿಟ್ಟಿನಲ್ಲಿ ಕೂಡ ನಾವೆಲ್ಲ ಇದ್ದೇವೆ. ಖಂಡಿತವಾಗ್ಲೂ ಇದಕ್ಕೆ ಈ ಒಂದು ಏನು ತಾರಕ್ಕೇರಿದೆ ಇದೊಂದು ಅಂತ್ಯ ಮಾಡಲೇಬೇಕು. ತಾವೆಲ್ಲ ಮಾಧ್ಯಮದಲ್ಲೂ ಕೂಡ ಈ ಒಂದು ವಿಚಾರವಾಗಿ ಕೈ ಜೋಡಿಸ್ಬೇಕು. ನಮಸ್ಕಾರ.